ನೀರಲ್ಲ ಅದು ನೀರು ಒಂದು 2 ತಾಸು ತೆಗಿತಾರೆ. ಮಣ್ಣು ಬರ್ತೈತೆ ಬೋರಲ್ಲಿ, ವಾಶ್ ಮಾಡ್ಕೊಂಡ್ರೆ ನೀರು ಜಾಸ್ತಿ ಆಗತ್ತೆ. ಈಗ ಬಂದಿರೋ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಇದು ಮೋಟರ್ ಕೆಳಗೆ ಇಳ್ತಾ ಇರಲಿಲ್ಲ, ಮಣ್ಣು ಇತ್ತು ಬೋರಲ್ಲಿ. ಅದು ಬೋರ್ ಕ್ಲಿಯರ್ ಮಾಡಿ ಕಲ್ಪುಡಿ ಜಾಮ್ ಆಗಿದೆ ಎತ್ಕೊಡ್ತೀವಿ, ಸಿಲ್ಪ್ ಬಂದ್ರೆ ಎತ್ಕೊಡ್ತೀವಿ, ಬೋರ್ಡ್ ಸೇಂದ್ರೆ ಜಾಮ್ ಆಗಿದ್ರೆ ಎತ್ಕೊಡ್ತೀವಿ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ನಾನು ನಿಮ್ಮ ಪ್ರೀತಿಯ ಸಿರಿ. ಆಕ್ಚುಲಿ ಇವಾಗಿನ ದಿನಗಳಲ್ಲಿ ಏನು ನಮ್ಗೆ ನೀರಿನ ಸೋರ್ಸ್ ಯಾವ್ದು ಅಂದ್ರೆ ಬೋರ್ವೆಲ್ಗಳೇ ಆಗಿದೆ. ನಮ್ಮ ಅಜ್ಜ ಅಜ್ಜಿದಿರ ಕಾಲದಲ್ಲಿ ನಮ್ಗೆ ನೀರಿನ ಸೋರ್ಸ್ ಯಾವ್ದಾಗಿತ್ತು ಅಂದ್ರೆ ಬಾವಿಗಳಿರ್ಬೋದು, ಕೆರೆಗಳಿರ್ಬೋದು ಅಥವಾ ಹೊಳೆಗಳಾಗಿದ್ವು. ಆದ್ರೆ ಇವಾಗಿನ ದಿನಗಳಲ್ಲಿ ನಮ್ಗೆ ನೀರಿನ ಸೋರ್ಸ್ ಯಾವ್ದು ಅಂದ್ರೆ ಬೋರ್ವೆಲ್ಗಳು. ಸೊ ಬೋರ್ವೆಲ್ಗಳ ಹಾವಳಿಯಿಂದ ಎಲ್ಲಾ ಕಡೆ ಏನು ಬಾವಿಯಲ್ಲಿ ಇದ್ದಂತಹ ನೀರೆಲ್ಲ ಮಾಯ ಆಗೋಗ್ಬಿಟ್ಟಿದೆ. ನಮ್ಗೆ ನೀರಿನ ಸೋರ್ಸ್ ಯಾವ್ದು ಅಂದ್ರೆ ನಾವು ಬೋರ್ವೆಲ್ ಗಳನ್ನೇ ಹೇಳ್ತೀವಿ. ಈ ಬೋರ್ವೆಲ್ ಗಳಲ್ಲಿ ಆಗುವಂತಹ ಸಮಸ್ಯೆಗಳು ಯಾವ್ಯಾವೆಲ್ಲ ಸಮಸ್ಯೆ ಬರುತ್ತೆ, ಹಾಗೇನೆ ಆ ಸಮಸ್ಯೆಗಳನ್ನ ಹೇಗೆ ಕ್ಯೂರ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಹಾಗೇನೆ ಏನು ನಮ್ಮ ಬಾವಿಗಳಲ್ಲಾದ್ರೆ ಹೇಗೆ ಅಂದ್ರೆ ಏನು ಎನಿ ಟೈಮ್ ನಮ್ಗೆ ಯಾವಾಗ ನೀರ್ ಬೇಕೋ ಅವಾಗ ಹೋಗ್ಬಿಟ್ಟು ತಗೊಂಡ್ಬರ್ಬಹುದಾಗಿತ್ತು. ಆದರೆ ಇವಾಗ ಹೇಗೆ ಅಂದ್ರೆ ಕರೆಂಟ್ ಇದ್ರೆ ಅಷ್ಟೇ ಮನೇಲಿ ನೀರು ಅನ್ನೋ ಒಂದು ಕಾಲ ಬಂದ್ಬಿಟ್ಟಿದೆ, ಅದು ಬೋರ್ವೆಲ್ಗಳ ಹಾವಳಿಯಿಂದ. ಸೊ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಕಾಮನ್ ಆಗಿ ಕಾಣುವಂತಹ ಒಂದು ಸಮಸ್ಯೆ ಅಂದ್ರೆ ಬೋರ್ವೆಲ್ ಗಳಲ್ಲಿ ಸಿಲ್ಟಿಂಗ್ ಪ್ರಾಬ್ಲಮ್. ಆಕ್ಚುಲಿ ನಮ್ಮ ಬೋರ್ವೆಲ್ ಗಳಲ್ಲಿ ಸಿಲ್ಟಿಂಗ್ ಏನು ಸಿಲ್ಟ್ ಅಕ್ಯುಮುಲೇಷನ್ ಆಗಿದೆ ಅಂತ ಹೇಳಿ ಅಥವಾ ಏನು ಸಿಲ್ಟ್ ಸಂಗ್ರಹ ಆಗಿದೆ ಅಂತ ಹೇಳಿ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿ ನಿಮ್ಗೆಲ್ಲ ಡೌಟ್ ಇರ್ಬೋದು. ಏನ್ ನಾವು ಬೋರನ್ನ ಆನ್ ಮಾಡ್ತೀವಿ, ಆನ್ ಮಾಡಿದಾಗ ಸ್ವಲ್ಪ ದುಂಡಿ ಆಗಿರುವಂತಹ ವಾಟರ್ ಏನಾದ್ರೂ ಬಂತು ಅಂದ್ರೆ ಅದು 100% ನಿಮ್ಮ ಬೋರ್ವೆಲ್ ಅಲ್ಲಿ ಸಿಲ್ಟಿಂಗ್ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಸೊ ಅಟ್ ಲೀಸ್ಟ್ 4 to 5 years ಒಂದ್ಸಲ ಅದನ್ನ ಕ್ಲೀನ್ ಮಾಡಿಸ್ಲೇಬೇಕು. ಮಾಡಿಸಿಲ್ಲ ಅಂದ್ರೆ ಏನು ಮೋಟರ್ ಸಹ ಹಾಳಾಗೋ ಚಾನ್ಸಸ್ ಇರುತ್ತೆ, ಹಾಗೇನೆ ಬೋರ್ವೆಲ್ ಸಹ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಕಾಮನ್ ಆಗಿ ಏನು ಯಾವ ಏನು ಮಣ್ಣಿನ ಪದರ ಏನು ಸ್ವಲ್ಪ ಲೂಸ್ ಇರುತ್ತೆ ಅಥವಾ ರಾಕ್ ಸ್ವಲ್ಪ ಲೂಸ್ ಇರುತ್ತೆ ಅಂತಹ ಪ್ರದೇಶಗಳಲ್ಲಿ ಕಾಮನ್ ಆಗಿ ನಮ್ಗೆ ಕಾಣಿಸುವಂತಹ ಒಂದು ಸಮಸ್ಯೆ. ಹಾಗಾದ್ರೆ ಸಿಲ್ಟಿಂಗ್ ಅಂದ್ರೆ ಏನು ಅಂತ ಹೇಳಿ ನೋಡೋದಾದ್ರೆ ಏನು ಕಲ್ಲು ಪುಡಿ ಇರ್ಬೋದು ಅಥವಾ ಮಣ್ಣಿನ ಪುಡಿ ಇರ್ಬೋದು ಅಥವಾ ಮರಳಿರ್ಬೋದು, ಇದೆಲ್ಲಾನು ಕೂಡ ಬೋರ್ ಪೈಪ್ ಒಳಗಡೆ ಹೋಗಿ ಏನು ಅಕ್ಯುಮುಲೇಷನ್ ಆಗ್ತಾ ಹೋಗುತ್ತೆ. ಇದನ್ನೇ ನಾವು ಸಿಲ್ಟ್ ಅಂತ ಹೇಳಿ ಕರೆಯೋದು. ಅಣ್ಣ ಒಂದ್ ನಿಮಿಷ, ಒಳಗಡೆ ಹಾಕಿದ್ರಾ? KL060 ಕರೆಂಟ್ ಅಪ್ ಮಾಡ್ಬೇಕಂತೆ. ಬೇಲಿ ಕರೆಂಟ್ 7143. ಅಲ್ಲ ಸೋಚಾ ಒಳಗಡೆ ಏನಿಲ್ಲ ಮಗ, ಇಂಜನ್ ಜನರೇಟರ್ ಇಂಜಿನ್ ಇದು ಇಂಜನ್ ಜನರೇಟರ್ ಅದಕ್ಕೆ ಇದು ಫಿಕ್ಸ್ ಮಾಡಿರೋದಾ? ಹಾ
ಕೇಸಿಂಗ್ ಬಂದ್ರೆ ಕ್ಯಾಮಸ್ಗೆ ಮಾಡ್ಸ್ಬೇಕು, ಕ್ಯಾಮಸ್ಗೆ ಮಾಡ್ತೀವಿ ಬಸ್ ಹೇಳಿದ್ರೆ ಕೇಸಿಂಗ್ ಹೋಗ್ಬಿಡ್ತೀವಿ ಏನೇನಾಯ್ತು ಕೇಸಿಂಗ್ ಏನಂದ್ರೆ ಬೋರಲ್ಲಿ ಸಿಲ್ಟ್ ಬರ್ತಾ ಇರ್ತವೆ, ಮಣ್ಣು ಬರ್ತಾ ಇರ್ತವೆ ಬೋರಲ್ಲಿ. ಆ ಬೋರ್ಗಳಿಗೆ ಈಟ ವಾಶ್ ಮಾಡ್ಕೊಂಡ್ರೆ ನೀರ್ ಜಾಸ್ತಿ ಆಗತ್ತೆ ಒಂದು. ಇನ್ನೊಂದು ಮೋಟ್ರ್ ಜಾಮ್ ಆಗಿರ್ತವೆ, ಮೋಟರ್ ಮೇಲೆ ಮಣ್ಣು ಬಿದ್ದಿರುತ್ತೆ, ಆವಾಗ ವಾಶ್ ಮಾಡಿ ಹಿಂಗೆ ಮೋಟರ್ ಎತ್ಕೋಬಹುದು. ಇನ್ನೊಂದು ಬರೀ ಸಿಲ್ಟೇ ಬರ್ತದೆ ನಮ್ದ್ರಲ್ಲಿ ಕ್ಯೂ ನೀರೇ ಬರ್ತಾ ಅಂತ ಹೇಳಿದ್ರೆ PVC ಪೈಪ್ ಹಾಕಿ ಸರಿ ಮಾಡ್ಬೋದು, ಇನ್ಸ್ಟಾಲ್ ಮಾಡ್ಬೋದು. ಇನ್ನೊಂದು ಬೋರ್ ಹೊಡೋಕೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಇದರಲ್ಲೇ ಕಮ್ಮಿ ರೇಟಲ್ಲಿ ಮುಗಿಯತ್ತೆ ನಿಮಗೆ. ಈಗ ನಾವೀಗ ಬಂದಿರೋ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಇದು ಮೋಟರ್ ಕೆಳಗೆ ಇಳ್ತಾ ಇರಲಿಲ್ಲ, ಮಣ್ಣು ಇತ್ತು ಬೋರಲ್ಲಿ. ಅದು ಬೋರ್ ಕ್ಲಿಯರ್ ಮಾಡಿ ಇದು ಮಾಡ್ತೀವಿ, 2 ಟೈಮ್ ವಾಶ್ ಮಾಡ್ತೀವಿ. ಫಸ್ಟಿಂದ ಏನೊಂದು 50ರಿಂದ ಕೆಳ ತನಕ ವಾಶ್ ಮಾಡ್ತಾ ಬರ್ತೀವಿ, ಮತ್ತೊಂದ್ಸಲ ಆಫ್ ಮಾಡ್ತೀವಿ, ಮತ್ತೊಂದ್ಸಲಿ ಫುಲ್ಲು ಮೇಲಿಂದ ಏರ್ಬಿಟ್ಟು ವಾಶ್ ಮಾಡ್ತೀವಿ. ಅವಾಗ ಬೋರ್ ರೆಡಿ ಆಗುತ್ತೆ, ಏನು ತೊಂದರೆ ಆಗಲ್ಲ. ಏನಕ್ಕೆ ಈ ತರ ಪ್ರಾಬ್ಲಮ್ ಆಗುತ್ತೆ? ಅದು ಸಿಲ್ಟ್ ಅಂದ್ರೆ ಕೇಸಿಂಗ್ ಅಲ್ಲಿ ಏನಾದ್ರು ಡ್ಯಾಮೇಜ್ ಇದ್ರೆ, ಕೇಸಿಂಗ್ ವೆಲ್ಡಿಂಗ್ ಅಲ್ಲಿ ಏನಾದ್ರು ಹೋಲ್ ಆಗಿದ್ರೆ ಹಂಗೆ ಮಣ್ಣು ಬರುತ್ತೆ. ಅವಾಗ PVC ಪೈಪ್ ಹಾಕಬಹುದು, ಇಲ್ಲ ವಾಶ್ ಮಾಡ್ಕೊಂಡು ಸದ್ಯ ಏನೋ ಒಂದು 3-4 ವರ್ಷ ಏನು ತೊಂದರೆ ಆಗಲ್ಲ. ಸರ್ವಿಸ್ ಕೊಡ್ತೀರಾ? ನಾವು ಈ ಮೋಟರ್ ಜಾಮ್ ಆಗಿದೆ ಎತ್ಕೊಡ್ತೀವಿ, ಸಿಲ್ಟ್ ಬಂದ್ರೆ ಎತ್ಕೊಡ್ತೀವಿ, ಬೋರ್ಡಸ್ ಏನಾದ್ರು ಜಾಮ್ ಆಗಿದ್ರೆ ಎತ್ಕೊಡ್ತೀವಿ. ಒಟ್ಟು ಬೋರ್ವೆಲ್ಸ್ ಸಂಬಂಧಪಟ್ಟಂಗೆ ಎಲ್ಲ ಕೆಲಸ ಮಾಡ್ಕೊಡ್ತೀವಿ, ಬೋರ್ವೆಲ್ ಸೊಲ್ಯೂಷನ್ ತರ. ಸಿಲ್ಟ್ ಇದೆ ಅಂತ ಹೇಳಿ ಹೆಂಗ್ ಗೊತ್ತಾಗುತ್ತೆ? ಈಗ ಮಣ್ಣು ಬರ್ತಾ ಇರತ್ತೆ, ಇಲ್ಲ ಕ್ಯಾಮ್ರಾ ಸ್ಕ್ಯಾನ್ ಮಾಡಿಸ್ತಾರೆ, ಕ್ಯಾಮ್ರಾ ಸ್ಕ್ಯಾನ್ ಮಾಡ್ತೀವಿ. ಬೋರ್ ಅಂದ್ರೆ ಮೋಟರ್ ಒಳಗೆ ಕ್ಯಾಮ್ರಾ ಬಿಟ್ಟು, ಬೋರ್ ಒಳಗಡೆ ಕ್ಯಾಮ್ರಾ ಬಿಟ್ಟು ಚೆಕ್ ಮಾಡ್ತೀವಿ, ಏನೇನಿದೆ ಏನೇನಿಲ್ಲ ಅಂತ ಚೆಕ್ ಮಾಡಿ ನೀಟ್ ಮಾಡ್ಕೊಡ್ತೀವಿ. ಫಸ್ಟ್ ಏನೋ ಕೇಸಿಂಗ್ ಡ್ಯಾಮೇಜ್ ಆಗಿದ್ರೆ ಅಲ್ಲಿ ನೀರ ಬಂಡೆ PVC ಪೈಪ್ ಪ್ರೆಸ್ ಮಾಡಿ ಅದು ರೆಡಿ ಮಾಡ್ಕೊಡ್ತೀವಿ. ಕ್ಯಾಮ್ರಾ ಈಗ ಬಿಡಕ್ ಬರಲ್ಲ ಅದು. ಅದು 118 ಏನು ಕೆಳಗಡೆ ಏನಾದ್ರು ಕೇಸಿಂಗ್ ಉಚ್ಚತೈತೆ ಮುಂದೆ ಬಂದ್ರು ಈ ಶಿಲೆ ಬಂತಪ್ಪ ಇದು ಅದ್ರ ಮೇಲೆ ಕೂರ್ತೀವಿ. ತೊಂದರೆ ಇಲ್ಲ. ಈಗ ಮೋಟರ್ ಎಷ್ಟು ಆಯ್ತು ಈಗ? 6ನೇ ವರ್ಷ ಫಸ್ಟ್ ಎತ್ತಿರ್ತದೆ. ಈ ಸಿಲ್ಕ್ ಬೋರ್ಡ್ ಹಿಂಗಂದ್ರೆ 4 ಗಂಟೆಗೆ ಎತ್ತಬೇಕು, ಮೋಟರ್ ವಾಶ್ ಮಾಡ್ಬೇಕು, ಮತ್ತೆ ಮೂರೇ ಎಷ್ಟು ವರ್ಷಕ್ಕೆ ಒಂದ್ಸಲ ವಾಶ್ ಮಾಡೋದು? 4 ವರ್ಷ ಈ ಸಿಲ್ಕ್ ಇದು ಜಲಕಲ್ಲಿಗೆ ಬರ್ತಾವೆ ಒಂದು ಸಿಲ್ಕ್. ಇದರಲ್ಲಿ ನೀರು ಎಷ್ಟು ಇಂಚ್ ನೀರಿದೆ? ಇರೋ ನೀರೀಗ ಇದರಲ್ಲಿ ಒಂದು 4 ಇಂಚ್ ನೀರಿದೆ. 4 ಇಂಚ್ ಅವರು 5 ಇಂಚ್ ಅಂತ ಕೊಟ್ಟಿದ್ದಾರೆ ನಮಗೆ. ಅದು 4 ಇಂಚ್ ಒಟ್ಟು ನೀರು ಚೆನ್ನಾಗಿದೆ ಬರೋಲ್ಲ. ಅಣ್ಣ ಬೋರ್ ತೆಗಿಬೇಕಾದ್ರೆ ಗೊತ್ತಾಗತ್ತಾ ಸಿಲ್ಟ್ ಬರುತ್ತಾ ನೆಕ್ಸ್ಟ್ ಏನು ಅಂತ? ಗೊತ್ತಾಗತ್ತೆ. ಈಗ ಅವ್ರು ಹೇಳಲ್ಲ ಅಂದ್ರೆ ಈಗ 2 ವರ್ಷ 3 ವರ್ಷ ಆಗಿರುತ್ತೆ. 3 ವರ್ಷ ನಂತರ ಕೇಸಿಂಗ್ ಏನಾದ್ರು ಡ್ಯಾಮೇಜ್ ಆಗಿರ್ತವೆ, ವೆಲ್ಡ್ ಮಾಡಿರ್ತಲ್ಲ MS ಕೇಸಿಂಗು ಡ್ಯಾಮೇಜ್ ಆಗಿರ್ತವೆ, ಇಲ್ಲ ಬೋರ್ಡ್ ಬೇಕಲ್ಲ ತಿಕ್ಕಿ ಡ್ಯಾಮೇಜ್ ಆಗಿರ್ತವೆ. ಈಗ ಈ ಕೇಸಿಂಗ್ ಪೈಪ್ ಏನಾರು ಎಡವಟ್ಟು ಆದರೆ ಅದಕ್ಕೆ ಮಾಡ್ಕೊಡ್ತೀವಿ. ಏನು ಹಾಕ್ತಿರೋದು? ಇದ್ರೊಳಗೆ PVC ಇಳಿಸ್ತೀವಿ ಬಂಡೆ ತನಕ. ಮತ್ತು ಡಬಲ್ ಇಲ್ಲಿಂದ ಇಷ್ಟು ಉದ್ದಕ್ಕೂ ಅಲ್ಲಿವರೆಗೂ. ಹೌದು ಹೌದು ಹೌದು. ಅದಕ್ಕೆ ಎಷ್ಟು ಬರುತ್ತೆ ಖರ್ಚು? ಈಗ ನೀವು ಒಂದು ಪೈಪಿಗೆ 3,000 ಬರ್ತದೆ. 3,000 ಎಷ್ಟಾಯ್ತು? ನಿಮಗೆ ಎಷ್ಟು ಪೈಪ್ ಬೇಕು? 12 ಪೈಪ್ ಬೇಕು. ಸಿಲ್ಟ್ ಮಣ್ಣೆ ಬರ್ತೈತೆ ಅಂತ ಹೇಳಿದಾಗ ಒಂದೆಲ್ಲ ಮಾಡಕ್ಕೆ ಬೈತೆ. 18,000 ಅಷ್ಟೇ. ಅಣ್ಣ ಒಂದು ಬೋರ್ ಕ್ಲೀನ್ ಮಾಡಕ್ಕೆ ಎಷ್ಟು ಹೊತ್ತು ಟೈಮ್ ಬೇಕು? ಅದು ಕೆಲಸ ಇದ್ದಂಗೆ ಒಂದೊಂದು 5-20 ನಿಮಿಷ ಮುಗಿಯುತ್ತೆ, ಒಂದೊಂದು 1 ಗಂಟೆ ಮುಗಿಯುತ್ತೆ, ಒಂದು 2 ತಾಸು ತೆಗೆಯುತ್ತೆ. ಏನ್ ಮೇಲೆ ಡಿಪೆಂಡ್. ಈಗ ಹಂಗೆ ನಿಮ್ಮ ಹತ್ರ ಹೆಣ್ಮಕ್ಳೆಲ್ಲ ಕೈ ಹಾಕ್ತಾರೆ, ಬೇಗ ಆಗುತ್ತೆ ಕೆಲಸ. ನೀರಲ್ಲ ಅದು ಏರು ಬರ್ರಿ. ಇಲ್ಲಿ ಬರ್ರಿ, ಅಲ್ಲಿ ಹೇಳ್ಕೊಟ್ರಿ. ನೀವು ನೀರಿನ ಸಿಲ್ಕ್ ಕಂಡು ನೀರೇ ಕಾಣ್ತಿರಲ್ಲ, ನೀರನ್ನು ಒಯ್ತಾ ನೀರಾಗಂದ್ರೆ ಬಿಟ್ಟು ಕೂಡ ಒಂದು ಸುತ್ತು ಒಂದು 2 ನಿಮಿಷ ಬರೋದು ಅಷ್ಟೇ. ಅಷ್ಟೇ ಬರ್ತಿರಲ್ಲ. ನೀವು ಬರಲ್ಲ,
ಆಗೈತಿ ಸ್ವಲ್ಪ ಜಡೆಗೆ ಬಂದ್ಬಿಟ್ಟಿರುತ್ತೆ ಈ ಕೆಳಗೆ ಬಿಟ್ಟಿತ್ತು ಈ ವಾಶ್ ಮಾಡ್ಕೊಂಡು ನನಗೆ 6 ವರ್ಷದಿಂದ ವಾಶ್ ಮಾಡ್ಕೊಂಡು ಅದು ಮೋಟ್ರ್ 4-5 ನಿಮಿಷ ಈಗ ಕ್ಲೀನ್ ಮಾಡಕ್ಕೆ ಕೊಡ್ತಾರೆ ಇದು ಹೋಗ್ಬಿಟ್ಟಿರ್ತಾರೆ ಇದಲ್ಲ ಅಲ್ಲ ಮತ್ತೆ ಅದು ಒಳಗಡೆ ಇತ್ತು ಅದು ಜಾಸ್ತಿ ಮಣ್ಣದು ಅದಕ್ಕೆ ನಮಗೆ ವಾಸನೆ ಮಾಡ್ತಾರೆ ಸಾಕು ಮಧ್ಯದಲ್ಲಿ ಬಿಸಿ ಹೋಗಲ್ಲ ಮೋಟ್ರ್ ಹಾಳಾಗಲ್ಲ ಇದು ಎಷ್ಟು ಅಡಿ ಹೋಯ್ತು ಓರ್ ಎಂಡಿಲಿ ಅಂತ ತಗೊಂಡು ಅಲ್ಲ ಇದ್ರಾಗ ಆಯ್ತು ಗೊತ್ತಾಯ್ತು ನನಗೆ ಈಗ ಇದು 220 ಕೆಳಗಿರೋದು ಸ್ವಲ್ಪ ಹೋಯ್ತು ಈಗ 20 ಇಲ್ಲಿಂದ ಹೋಯ್ತಲ್ಲ ಓದಿ 20 ಅಂದರೆ ಇಲ್ಲ ಹಾಂ 300 ಐತಿ ಬೋರ್ ಬೇಡ ಈ ಸಾಯ್ತಿಂದು ಇಲ್ಲ 24 ಆಯ್ತಾ 25 ಹಾಕೋಣ 25 ಹಾಕಿ ಕಟ್ ಹೊಡಿದ್ವಿ ಯಾಕೆ 24ಕ್ಕೆ 24ಕ್ಕೆ ಸರಿ ಆಯ್ತು 25 ಕಟ್ ಹೊಡೆಯಿತು ಅದೇನು ಅಲ್ಲಿ ಮಣ್ಣಿಲ್ಲ ಜಾಸ್ತಿ ಗೊತ್ತಿಲ್ಲ ಇವತ್ತು ಅದನ್ನ ಹಾಕಿಬಿಡ್ತೀನಿ ಹಾಕಿ ಚಲೋ ಮುಂದೆ ಜಾಗ ಐತೆ ಮುಂದೆ ಏನಕ್ಕೆ ಮೋಟ್ರ್ ಅಂಗಡಿ ಇದನ್ನ ತಿರ್ಸಕ್ಕ ಲಾರಿ ತಿರ್ಸಕ್ಕ ಲಾರಿ ತಿರ್ಸಕ್ ಬೇಕಾದಷ್ಟು ಈಗ ತಿರ್ಸಿ ಬರ್ಬೇಕಾ ಅಲ್ಲ ಆಮೇಲೆ ಹೋಗ್ಬೇಕು ಆಮೇಲೆ ಸಾಕಾಡ್ರಿ ಅಲ್ಲೇ ಐತೆ ಇಲ್ಲೇ ಐತೆ ಅಲ್ಲೇ ಐತೆ ಅಲ್ಲಿ ತಿರ್ಸಕ್ ಜಾಗ ಐತಿ ನಮ್ಮ ಮನೆ ಬಿಡ್ಕ್ ಹೋದ್ರೆ ನೀವು ಬೇಕಾದಂಗೆ ಅಲ್ಲ ಮನೆ ಹಂಗ ಗಾಡಿ ಲೋಡ್ ಐತಿ ವ್ಯಾಕೋಟನ್ನು ಹತ್ತಲ್ಲ ಅಂತ
ಮುಗಿದ್ದ ಆತಾ ಹಾಂ ಮುತ್ತೆ ಬರ್ರಿ ಹಾಂ ಅಣ್ಣ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಕಲ್ಲಿತ್ತಲ್ಲ ನಮಗ ಅದು ಕಾಣೋದಿಲ್ಲ. ಅದೇ ಈಗ ಮುಳ್ಳು ಎಷ್ಟು ಗೆಲ್ಲಿಸ್ತು ಈಗ ಒಳಗೆ ಮಣ್ಣೇನು ಜಾಸ್ತಿ ಇರಲಿಲ್ಲ ಅಂತ ಒಂದು ಅಂಜೋದು ಎಷ್ಟು ಗುಟ್ಟಿ ಗುಂಡಿತ್ತು ಅಂತ. ಹಾಂ ಅಲ್ಲ ಒಂದು ಕೇಸಿಂಗ್ ಪೈಪ್ ಎಷ್ಟು ಕೇಸಿಂಗ್ ಪೈಪ್ ಮುನ್ನ ರಷ್ಟಿತ್ತು? ಕೇಸಿಂಗ್ ಪೈಪ್ ಆಗಿಲ್ಲ. ಅಲ್ಲ ಅದು ಕೆಳಗಡೆ ಕೇಸಿಂಗ್ ಪೈಪಾಗೆ ಒಂದು ಕೇಸಿಂಗ್ ಪೈಪ್ ಬರ್ತಿತ್ತು, 2 ಕೇಸಿಂಗ್ ಪೈಪ್ ಬರ್ತಿತ್ತು. ಒಂದು 45 ಅಡಿ ಮೇಲೆ ಮಾಡಿತ್ತು ಅದು ಒಳಗಡೆ 45 ಅಡಿ ಅಂದರೆ 22 ಬುಟ್ಟಿ ಅಂದರೆ 22 ಬುಟ್ಟಿ ಆಗುತ್ತೆ. ಈಗ ಕಟ್ಬಿಟ್ಟು ಒಂದು ಪುಣ್ಣ ಆಗುತ್ತೆ 5 ಕೊಂಡಿತ್ತು ಅಂತ ಅದು ಒಂದು ಕೆಳಗಿತ್ತು. ಬೇರಿದ್ರಾ ಇದೇ ಸೀಡ್ ಇಲ್ಲಲ್ಲ ಯಾವುದು ಈ ಮಣ್ಣು ನೀರು ಮಿಕ್ಸ್ ಆಗಿ ಅದು ನೀರೊಳಗೆ ಹೋತದು ದಪ್ಪ ಇದ್ರೆ ಸೈ ಹಿಂಗೆ ಮಾಲ್ ಮಣ್ಣು ಇಲ್ಲ ಈ ಮಣ್ಣಿಲ್ಲ. ಇಲ್ಲಿ ಬಂತಲ್ಲ ಪಾಪ ಕಲ್ಪುಡಿ ಇಲ್ಲಡ ಫೋಟೋ ಎಷ್ಟು ಐತಿ ಈಗ 320 ಮೇಲೆ ಬರೋದು. 300 ಕಿಲೋ ಏನಾಯಿತು ಇಲ್ಲಿಂದ ಆ ಮಾರ್ಕಿಂದ ಗಾಡಿ ಚಕ್ಕ ಅಷ್ಟೇ ಮಾಡ. ಇಲ್ಲಿ ಒಂದು ಕೊಟ್ಟಣ ಅಷ್ಟು ಹೊತ್ತು ಹೇಳ್ತೀನಿ ಮತ್ತೆ ತರಿಸಿ. ಕಲ್ಪುಡಿ ಸುರೇಂದ್ರ ಎಷ್ಟು ಹಾಕಿ ಒಟ್ಟ ಲೆಕ್ಕ ಆಗ್ತು ಬರ ಓ ಈಗ ಗೀಟ್ ಹಾಕ್ತೀನಿ ಹಿಂಗಿಡೋ ಅದು ಅಲ್ಲಿ ಬಂದು ಕೂಡ ಲೆಕ್ಕ ಆಗ್ತದೆ. ಇಲ್ಲಿ 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 ಲಕ್ಷ ರೂಪಾಯಿ ಸರಿಯಾಗತ್ತೆ ಅದು ಎಷ್ಟು ಇದೆ ಹೇಳಿ. ಬೇಡ ಹಾಗೆ ಮುಂದೆ ಹಾಕಿದ್ ಬೇಡ ಮಣ್ಣು ಅಲ್ಲಿಗೆ ಹಾಕ್ರಿ. ಅದು 50 ಅಡಿ ಆದ ತಕ್ಷಣ 55 ಆದ ತಕ್ಷಣ ಹಾಂ ರೈಟ್ ಇಲ್ಲೈತಿ ಬರ್ರಿ. ಮೀನು ಅದು ನೀರು ಎತ್ತು ನೀವು ಹೇಳಿದ ಮೇಲೆ ಜಟ್ಟಿ ತರ್ತಾನ ವಾನಿಗೆ ಮೋಟ್ರ್ ಆನ್ ಐತೆ ಜೆಟ್ ಹಾಕಿ ಕೂಡ ಆಫ್ ಅಂದರೆ ಆಫಲ್ಲಿ ನೀರು ಬರೋದು ಎಷ್ಟೇ ಕಡಿಮೆ ಆಯ್ತಾ
ಒಳ್ಳೆಯದ ಒಂದು ಹೆಂಗೆ ಏನು ತಗೊಂಡು ಪದ ಕೊಟ್ಟು ಹೇಳಿದ್ದಲ್ಲ ನೂರ 10 ಅಡಿ ರೈಟ್ ಮತ್ತೆ ದಾರ್ವಂತ ನುಗ್ಲು ಹಾಂ ಎರಡು ಗೊತ್ತಾ ಇದು ಮೂರನೇದು ಮೂರು ಬತ್ತಾ ಸ್ವಲ್ಪ ಈಗ ದಾರ ಐತಂತೆ ಒಂದು ನಿಮಿಷ ಮೂರು ಹಾಂ ನಾಲ್ಕಾತ ಓ ಹಿಂದಕ್ಕೆ ಓಲೆ ಒಬ್ಬ ಹಾಂ ಸೈ ಹಲೋ ಹಲೋ ಹೆಂಗೆ ಕೇಳಿದ್ ನೋಡುವ ಇಲ್ಲಿ ಮಾತಾಡ್ಸು ಬೋರ ಚೆನ್ನಾಗಿ ನೀರು ಕೊಡು ನೀರು ಬರಲಿ ಹಲೋ ಹಲೋ ಫುಲ್ ಖುಷಿನೋ ಪಪ್ಪ ಈಗ ಫುಲ್ ಖುಷಿ ಆಯ್ತು ನನಗೆ ಕ್ಲೀನ್ ಆಗಿದೆ ಇದೆಲ್ಲ ಕಲ್ಪುಡಿ ಇಲ್ಲೋಡ ಮಸ್ತ್ ಸೇಮ್ ಈ ಥರದ್ದೆಲ್ಲ ಕಲ್ಪುಡಿ ಇದೆ ನೋಡಿ ಮತ್ತೊಂದು ಅರ್ಧ ವಾಶ್ ಮಾಡೋಕ್ಕೆ ಎಷ್ಟು ಖರ್ಚು ಬರುತ್ತೆ ಇವತ್ತು ಮಾಡಿವಲ್ಲ ವಾಶ ಹಾಂ ಇದು 16,000 ಓಕೆ ಅದೇ ಕೆಲಸ ಡಿಪೆಂಡ್ ಮಾಡೋದು ಜಾಮ್ ಆದರೆ ಒಂಥರ ರೇಟು ನೀವು ಏನು ಕೆಲಸ ಮೇಲೆ ಡಿಪೆಂಡ್ ಆಗೋದು ರೇಟ್ಗಳು ಈಗ ಒಂದು ಸರಿ ಒಂದೇ ವಾಶಿಗೆ ಬರೋಲ್ಲ ನಾವು ಆ ಥರ ರೇಟು ಬಂದಿವಿ ದೂರಲ್ಲ ಆದರೆ 2 ವಾಶ್ ಕೊಡ್ಬೇಕು ನೀವು 2 ವಾಶ್ ಕೊಟ್ಟಂದ್ರೆ ರೇಟ್ ಕಮ್ಮಿ ಆಗ್ತಾ ಹೋಗುತ್ತೆ ಒಂದೇ ಕಡೆ 2-3 ವಾಶ್ ಕೊಟ್ಟರೆ ರೇಟ್ ಕಡಿಮೆ ಆಗುತ್ತೆ ಇಲ್ಲಿ ಈಗ 1000 ಇರ್ತೀಯಾ ಇಲ್ಲ ಈ 1000 ಮುಗಿಸಿ ನಿಂತ್ಕೋಬೇಕು ಬಸ್ಸೊಂದ ಬ್ಯಾಂಗ್ಳೂರು ಓ ಇಲ್ಲೊಂದು ಇಲ್ಲೇ ಮೋರಿ ಕಟ್ಟೆ ಹೊತ್ತು ಐತಿ ಇಲ್ಲೇ ಹ್ಞೂ ಅದಕ್ಕೆ ಒಂದು 4 ಮಾರು ಹೊಡ್ಕೊಂಡು ಮುಂದೆ ಕೊಟ್ಟು ಅಣ್ಣ ಅದರಲ್ಲಿ ಏನೇನೈತೆ ಮೋಟ್ರು ಇಂಜನು ಮಿಷನು ಜನ್ರೇಟ್ರು ಮಿಷನ್ ಪಾರ್ಟ್ಸ್ ಏನೈತಿ ಎಲ್ಲ ಐತಿ ಒಂದೇ ಐಡಿಯಾ ಮಾತ್ರ ಭಾರಿ ಚೆನ್ನಾಗಿ ಮಾಡ್ತೀನಿ ಈ ಐಡಿಯಾ ಮಾಡಿದ್ದೈತಲ್ಲ ಅವ್ನು ಇದೊಂದು ಗಾಡಿ ಐತಿ ನೋಡು ಇದು 4 ಲಾರಿನೇ ತರಿಸ್ಬೇಕು ಇನ್ನೊಂದು ಗಾಡಿ ಇದ್ರೆ ಡ್ರಿಲ್ ಮಾಡೋ ಗಾಡಿ ತಂದು ಹಾಂ ಬಿಲ್ಡಿಂಗ್ ಗಾಡಿ ಬೇರೆ ಐತೆ ಬೋರ್ ಜಾಮ್ ಅದಕ್ಕೆ ಟ್ಯಾಕ್ಟರ್ ಮಾಡೋದು ಜಾಮ್ ಅದಾವ ಟ್ಯಾಕ್ಟರ್ ಬಂದಿಲ್ಲ 12 ವರ್ಷದ ಹತ್ರ ಐತೆ ನಮ್ಮ ಕಂಟ್ರೋಲ್ ಬಗ್ಗೆ
ಬೋರ್ ರಸ್ ಜಾಮ್ ಆದರೆ ಭಾರಿ ಒಳ್ಳೆ ಕೆಲಸ ವಯಸ್ಸಿಗೆ ಇದಕ್ಕಿರಿ ಜನ ಟೈಮ್ ಕೊಡಲ್ಲ ಕೆಲಸಕ್ಕೆ ಇರುತ್ತಲ್ಲ ಸೀಸನಿಗೆ ಬೆಳಗ್ಗೆ ಮನೆ ಬರ್ತಾರೆ ನಮ್ಮನಿ ಬಾ ಗಾಡಿ ಸ್ವಲ್ಪ ದೊಡ್ಡ ಗಾಡಿ ಇರುತ್ತೆ ಗಾಡಿ ಇದೆಲ್ಲ ಏನ್ ಮಾಡೋದಣ್ಣ? ಅವೆಲ್ಲ ಇದನ್ನು ಬೋರ್ ರಸ್ ಕಲ್ ಹೊಡೆಯೋದು ಬಿಟ್ಗಳು ಅಂದರೆ ರಾಡ್ಗಳು. ಅಲ್ಲ ಬೋರ್ ತೆಗಿಯೋದಕ್ಕ ಏನಕ್ಕೆ? ಬೋರ್ ಒಳಗೆ ರಾಡ್ ಸಿಕ್ಕಿಂದ ಇದು ಕಲ್ಲು ಸಿಕ್ಕಿಂದಿರುತ್ತಲ್ಲ ಆ ಕಲ್ಲನ್ನ ಹೊಡೆಯೋಕ್ಕೆ ಯೂಸ್ ಮಾಡೋದು. ಇದೇನಿದು? ಇದು ಅಷ್ಟೇ ಜಾಮ್ ಆಗಿರೋ ಮೋಟ್ರ್ ಎತ್ತಕ್ಕಿದು. ಅದನ್ನ ಎತ್ತುತ್ತಾ? ಓಕೆ. ಯಾವ ಕಡೆ ಹಂಗೆ ಹಿಂಗೆ ಬಿದ್ಕೊಂಡಿದ್ರೂ ಎತ್ಕೊಂಡ್ಬರುತ್ತಾ? ನಾವು ಲಾರಿ ಟೂರ್ ಮಾಡ್ತಾ ಇದೀವಿ, ನಮ್ಮಣ್ಣ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಸತೀಶ್, ಇದು ನಾರ್ಮಲ್ ಲಾರಿ, ಅದಕ್ಕೆ ಇದನ್ನೆಲ್ಲ ಸೆಟ್ ಮಾಡಿರೋದಾ? ಒಟ್ಟು ಇದನ್ನ ಮಾಡಕ್ಕೆ ಎಷ್ಟು ಖರ್ಚು? 6 ರಿಂದ 7 ಲಕ್ಷ 8 ಲಕ್ಷ ಹತ್ತಿರನೇ ಬರುತ್ತೆ. ಓಕೆ. ಇದೆಲ್ಲ ಸೆಟ್ ಮಾಡಿಸಿರೋದು ಇದಕ್ಕೆ? ಈ ಪೈಪ್ಗಳು ದೊಡ್ಡ ಇದಾವೆ ಯಾಕೆ? ಇದು ಬೋರು ಮತ್ತೆ ಅಂದರೆ ಒಳಗಡೆ ಇನ್ನೂ ಸ್ವಲ್ಪ ತೆಗಿಬೇಕಪ್ಪ, ಹೋಲ್ ಕಮ್ಮಿ ಐತಿ ಉದ್ದ, ಇದೆಲ್ಲ ತೆಗಿತಾರೆ ಅದನ್ನ ಹೊಡೆದು. ಹಾಂ ಈಗ ಬೋರ್ ಹೊಡೆದಿರ್ತಾರಲ್ಲ ಅದನ್ನ ಮತ್ತೆ ಮಾಡಕ್ಕೂ ಬರುತ್ತಾ? ಇನ್ನ ಇದ್ರಲ್ಲೇನೆ? ಇದ್ರಲ್ಲ ಇನ್ನೊಂದು ಗಾಡಿ ಇತ್ತು. ಇನ್ನೊಂದು ಗಾಡಿ ಇಲ್ಲಿ ಅಂತ ಕೊಳಚೆ ಐತಲ್ಲ ತಮ್ಮ, ಅದು ಹಂಗೆ ಏರ್ಬೇಕು. ಬಾಯ್ ಬಾಯ್. ಬಾಳೆಹಣ್ಣು ಇರ್ಲಾನೆ ತಗೋಬಿಡ್ಲಾ? ಅವನೇ ಅಂಗಡಿ ಐತಿ. ನಂಬರ್ ಕೊಡ್ರಿ. ಐತಿ ಫೋಟೋ ಅದ್ರ ಗಾಡಿಲಿ ಇರುತ್ತೆ. ಇದು ಮಾಡಿದ್ಕೆ